ಮಾಡುವಾಗ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಬರುವಂಥದ್ದನ್ನು ಗಮನಿಸಿರಬಹುದು. ಇದು ನಾನು ಮಾತ್ರ ಹೇಳ್ತಾ ಇರೋವಂಥದ್ದಲ್ಲ, ಪ್ರಪಂಚದಾದ್ಯಂತ ಲೆಕ್ಕದಲ್ಲಿ ಬೆಳಗಿನ ಟೈಮ್ ಅಂತಂದರೆ 6ರಿಂದ 8 ಗಂಟೆಯ ಒಳಗಡೆನೆ 40%ಗಿಂತ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇರುವಂಥದ್ದು. ಹಾಗಾದರೆ ಇವೆಲ್ಲ ಯಾಕೆ ಆಗ್ತಿದ್ದಾವೆ? ಅದು ಕೂಡ ಜಳಕದ ಕೊಠಡಿಯಲ್ಲಿ ಮಾಡ್ತಾ ಇರುವಂತಹ ತಪ್ಪಿನಿಂದ ಆಗ್ತಾ ಇರುವಂಥದ್ದು. 17%ಗಿಂತ ಹೆಚ್ಚು ಜನರು ಸ್ನಾನ ಮಾಡುವಾಗ ಹೃದಯಾಘಾತಕ್ಕೆ ಒಳಪಡ್ತಿದ್ದಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಈ ತಪ್ಪನ್ನು ನಿಮಗೆ ಅರಿವಿಲ್ದಲೇ ನೀವು ಕೂಡ ಮಾಡ್ತಾ ಇರ್ತೀರ. ಏನು ತಪ್ಪು ಮಾಡ್ತಾ ಇರ್ತೀರಾ? ನಿಜವಾಗ್ಲೂ ಇದು ತಪ್ಪು ಅಂತ ಕೂಡ ನಿಮಗೆ ಗೊತ್ತಾಗಿರೋದಿಲ್ಲ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗ ನೀವು ಕೂಡ ಮಾಡ್ತಾ ಇರುವಂತಹ ಒಂದು ತಪ್ಪು ಇಲ್ಲ. ಎಷ್ಟೊಂದು ಜನ ಬೆಳಿಗ್ಗೆ ಟೈಮ್ ಸ್ನಾನ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ಸ್ಟ್ರೆಸ್ ಅನ್ನೋವಂಥದ್ದು ತಗೊಂಡು, ಇಲ್ಲ ಏನೋ ಬೇರೆ ಕೆಲಸದ ಒತ್ತಡ ಇರುತ್ತೆ, ಬೇಗ ಸ್ನಾನ ಮಾಡಬೇಕು ಅಂತ ಹೋಗ್ತಿರಬಹುದು. ಸ್ನಾನ ಮಾಡೋದಕ್ಕೆ ಹೋದಾಗ ನಿಮಗೆ ಯಾವಾಗ ಸ್ಟ್ರೆಸ್ ಇರುತ್ತೆ ಅಂದರೆ ಟೆನ್ಷನ್ ಯಾವಾಗ ತಗೊಂಡಿರ್ತೀರಾ, ಇಲ್ಲ ಬೇರೆ ಇದ್ರ ಗಡಿಬಿಡಿ ಒಳಗಡೆ ಸ್ನಾನ ಮಾಡೋದಕ್ಕೆ ಹೋಗ್ತೀರಾ, ಆವಾಗ ನಮ್ಮ ದೇಹದಲ್ಲಿ BP ಕೂಡ ಜಾಸ್ತಿ ಆಗುತ್ತೆ. ಆವಾಗ ಆಕ್ಸಿಜನ್, ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಸ್ಟ್ರೆಸ್ ಇತ್ತು ಅಂತ ಅಂದರೆ ಕಾರ್ಟಿಸಾಲ್ ಲೆವೆಲ್ ಅನ್ನುವಂಥದ್ದು ಕೂಡ ಜಾಸ್ತಿ ಆಗಿ ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಆಗಿ ಒಂದು ಹೃದಯಾಘಾತ ಆಗಬಹುದು. ಹಾಗಾಗಿ ರಿಲ್ಯಾಕ್ಸ್ ಆಗಿ ಸ್ನಾನ ಮಾಡಬೇಕು. ಯಾವತ್ತಿದ್ರೂ ಕೂಡ ನಿಂತ್ಕೊಂಡು ಗಡಿಬಿಡಿಯಲ್ಲಿ ಸ್ನಾನ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಸ್ನಾನನ ಮಾಡಬೇಕು. ಸ್ನಾನ ಮಾಡುವಾಗ ಏನಾಗುತ್ತೆ, ದೇಹ ಅನ್ನುವಂಥದ್ದು ನೆನೆಯುತ್ತೆ ಮತ್ತು ತಣ್ಣಗಾಗುತ್ತೆ. ನೀವು ಅದು ಬಿಸಿ ನೀರಾದರೂ ಸ್ನಾನ ಮಾಡಲಿ, ತಣ್ಣೀರಾದರೂ ಸ್ನಾನ ಮಾಡಲಿ, ಒಟ್ಟಿನಲ್ಲಿ ಬಿಸಿ ನೀರು ಸ್ನಾನ ಮಾಡಿದ್ರೂ ಕೂಡ ಕೆಲವೊಂದಷ್ಟು ಸೆಕೆಂಡ್ಗಳು ಮಾತ್ರ ಅದು ಬಿಸಿ ಇರುತ್ತೆ, ಆಮೇಲೆ ತಣ್ಣಗಾಗುತ್ತೆ. ಇರೋ ಲೆಕ್ಕ ಬಾಡಿಯ ಒಂದು ಉಷ್ಣಾಂಶ ಅನ್ನುವಂಥದ್ದು 36 ಡಿಗ್ರಿ ಇರಬೇಕಾಗತ್ತೆ. ಆದರೆ ಯಾವಾಗ ಸ್ನಾನ ಮಾಡ್ತಾರೆ ಅಲ್ವಾ, ಒಂದು 25ಕ್ಕಿಂತ ಕಡಿಮೆ ಆಗೋಗ್ಬಿಡುತ್ತೆ ಅಲ್ವಾ, ಆಗ ರಕ್ತನಾಳದಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಕೆಲವೊಂದು ಬದಲಾವಣೆಯಾದಾಗ ರಕ್ತ ಅನ್ನುವಂಥದ್ದು ಮಾಂಸಖಂಡದಲ್ಲಿ ಆಗಿರಲಿ, ಲಿವರಲ್ಲಿ ಆಗಿರಲಿ ಪರಿಚಲನೆ ಮಾಡ್ತಾ ಇರುವಂಥದ್ದು ಅದು ಡೈವರ್ಟ್ ಆಗಿ ಚರ್ಮಕ್ಕೆ ಬರಬೇಕಾಗಿ ಬರುತ್ತೆ. ಯಾಕೆ ಅಂತ ಅಂದರೆ ಉಷ್ಣಾಂಶವನ್ನು ಸರಿ ಮಾಡಬೇಕಾಗಿ ಇರುತ್ತೆ. ಅದು ಎಲ್ಲಿಗೋ ಹೋಗ್ತಿದ್ದಂಥದ್ದು ಚರ್ಮದ ಬಳಿ ಬರಬೇಕಾಗಿ ಬರುತ್ತೆ ಅಲ್ವಾ. ಆಕ್ಸಿಜನ್ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹೃದಯದಲ್ಲಿ ಬ್ಲಾಕೇಜಸ್ ಅನ್ನುವಂಥದ್ದು ಇರುತ್ತೆ. ಯಾವಾಗ ಬ್ಲಾಕ್ ಆಗಿಬಿಡುತ್ತೆ ಅಲ್ವಾ, ಒಂದು ಚಿಕ್ಕ ನಾಳ ಇತ್ತು ಅಂದರೂ ಅದರಿಂದ ಕೂಡ ಆಕ್ಸಿಜನ್ ಬರ್ತಾ ಇರುತ್ತೆ. ಯಾವಾಗ ಈ ಒಂದು ಬ್ಲಾಕ್ ಆಗೋಗ್ಬಿಡುತ್ತೆ ಎಲ್ಲನೂ ಕೂಡ, ನೀವು ಮೈ ಉಜ್ಜೋವಾಗ ಆಗಿರಬಹುದು, ಈ ಟೈಮಲ್ಲೆಲ್ಲ ಕೂಡ ಅತಿಯಾಗಿ ಬೇಗ ಬೇಗ ಉಜ್ಜುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದು ತಪ್ಪು. ಹಿರಿಯರಿಗೆ ಹೇಳ್ತಾರೆ ಏನು ಅಂತ ಅಂದರೆ, ಸ್ನಾನ ಮಾಡೋವಾಗ ನೀವು ಕದವನ್ನು ಹಾಕ್ಕೊಳ್ಳಿ, ಆದರೆ ಚಿಲ್ಕವನ್ನು ಹಾಕೋದಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂತಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಈ ರೀತಿ ಸಮಸ್ಯೆ ಬಂತು ಅಂತ ಅಂದರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಹಿರಿಯರಿಗೆ ಡಾಕ್ಟರ್ಸ್ ಕೂಡ ಇದೇ ರೀತಿ ರೆಕಮೆಂಡ್ ಮಾಡೋ ಅಂಥದ್ದು. ಆಲ್ರೆಡಿ ಹೆರಿಡಿಟರಿ ಪ್ರಾಬ್ಲಮ್ ಇರೋವಂಥವರಿಗೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರೋವಂಥವರಿಗೆ, ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಂಥವರಿಗೆ ಆದಷ್ಟು ಹುಷಾರಾಗಿರಿ ಅಂತ ಹೇಳೋವಂಥದ್ದು. ಮತ್ತು ರಿಲ್ಯಾಕ್ಸ್ ಆಗಿ ಸ್ನಾನ ಮಾಡಿ, ಒತ್ತಡದಲ್ಲಿ ಸ್ನಾನ ಮಾಡೋದಕ್ಕೆ ಆಗಬೇಡಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.